Hi everyone, welcome you all to GLB classes. I am Veena Kiran. ಇಂದಿನ ತರಗತಿಯಲ್ಲಿ ಸೆಕೆಂಡ್ ಪಿಯುಸಿಯ ಮಾಡೆಲ್ ಪೇಪರ್ 2 2025-26ರ 34th ಕ್ವೆಶ್ಚನ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ನೋಡೋಣ ಬನ್ನಿ. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಅಂತ ಕೂಡ ಕರಿತೀವಿ. 5 ಮಾರ್ಕ್ಸ್ ಇರುತ್ತೆ ನಿಮಗೆ. ಇದು ರೂಫ್. We have a minister from our village. Do you want him to lose in this election? ಇಲ್ಲಿ ರೂಫ್ ಹೇಳ್ತಿದ್ದಾರೆ, ಎಲ್ಡರ್ಸ್ ಕೇಳ್ತಿದ್ದಾರೆ, ಅಂದ್ರೆ ಇಬ್ರು ಇದ್ದಾರೆ. ಒನ್ ಇಸ್ ರೂಫ್, ಸೇ ಫಾರ್ ಎಕ್ಸಾಂಪಲ್ ಈಸ್ ರೂಫ್. ಇಲ್ಲಿ ಎಲ್ಡರ್ಸ್ ಇದ್ದಾರೆ, ಹಿರಿಯರಿದ್ದಾರೆ. ಎಷ್ಟು ಜನ ಇದ್ದಾರೆ? 4 to 5 ಮೆಂಬರ್ಸ್. ಇವರು ಯಾರು? ಎಲ್ಡರ್ಸ್. ಸೊ ಇವರಿಬ್ಬರ ನಡುವೆ ನಡೆಯುವಂತಹ ಮಾತುಕತೆಯನ್ನ ನಾನು ಕೇಳಿಸ್ಕೊಂಡು ನನ್ನ ಸ್ನೇಹಿತರಿಗೆ ನಾನು ರಿಪೋರ್ಟ್ ಮಾಡ್ತೀನಿ. ಸೊ ನಾನು ಇವರಿಗೆ ರಿಪೋರ್ಟ್ ಮಾಡ್ತೀನಿ. ಆ ರಿಪೋರ್ಟ್ ಮಾಡುವಾಗ ಈತ ರೂಫ್ ಅನ್ನೋನು ಐ ಅಂತ ಬಳಸಿದ್ರೆ ನಾನು ಇಲ್ಲಿ ಇವ್ನಿಗೆ ಹೇಳುವಾಗ ಈ ಅಂತ ಹೇಳ್ತೀನಿ. ಇಲ್ಲಿ ಯು ಅಂತ ಇವ್ರಿಗೆ ಯು ಅಂತ ಹೇಳಿದ್ರೆ, ನೀವು ಅಂತ ಹೇಳಿದ್ರೆ ನಾನು ಇಲ್ಲಿ ಹೇಳುವಾಗ ದೇ ಅಂತ ಹೇಳ್ತೀನಿ. ಓಕೆ, ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಇದು ಹೇಗ್ ಚೇಂಜ್ ಆಗುತ್ತೆ ನೋಡಿ. ಐ ನಾನು ಅಂತ ಇರೋದು ಈ, ಯು ಅಂತ ಅಂದ್ರೆ ಇಲ್ಲಿ ದೇ ಅವರು, ಅಂಡ್ ಬಿ ಅಂತ ಅಂದ್ರೆ ನಾವು ಅಂತ ಅಂದ್ರೆ ಅಗೇನ್ ದೇ. ಇಲ್ಲಿ ಬಿ ಅಂತ ನಾವು ಅಂತ ಎಲ್ಡರ್ಸ್ ಹೇಳೋದು ದೇ. ಇಲ್ಲಿ ನೀವು ಅಂತ ಯಾರಿಗೆ ಹೇಳೋದು? ಅಗೇನ್ ಎಲ್ಡರ್ಸ್. ನೀವು ಅಂತ ಹೇಳೋದು ದೇ, ಅವರು ಅಂತಾನೆ ಹೇಳ್ತೀವಿ. ವಿ ಶಾಲ್ ಸಿ ಹಿಮ್, ಹಿಮ್ಮೆ ಆಗುತ್ತೆ. ಸೊ ಲೈಕ್ ದಟ್ ಇಟ್ ಯುವರ್ ಇರೋದು ಯುವರ್ ಬಿಕಮ್ಸ್ ದೇರ್. ಓಕೆ, ಅಂಡ್ ಡೂ ಯು ಎಸ್ ನೋ ಕ್ವಶನ್ ಬಂದ್ರೆ, ಎಸ್ ಆರ್ ನೋ ಕ್ವೆಶನ್ ಬಂದಾಗ ಯೂಸ್ ಇಫ್ ಅನ್ನೋ ವರ್ಡ್ ಅನ್ನ ಸೇರಿಸ್ಬೇಕು. ಬನ್ನಿ ಶುರು ಮಾಡೋಣ. ರೂಫ್ ವಿ ಅಂತ ಹೇಳ್ತಾರೆ. ಫಸ್ಟ್ ಇವರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ, ಹೇಳಿಕೆ ನೀಡಿದ್ದಾರೆ. ಹಾಗಾಗಿ ಯಾವ ರಿಪೋರ್ಟಿಂಗ್ ವರ್ಕ್ ಅನ್ನ ಬರೀಬಹುದು? ರೂಫ್ ಸೆಡ್ ಹೇಳಿದ್ರು ದ್ಯಾಟ್. ಏನಂದ್ರೆ ಸೆಡ್ ದ್ಯಾಟ್, ಆಸ್ಕ್ಡ್, ಸೆಡ್ ದ್ಯಾಟ್ ಅನ್ನ ಬಳಸ್ಬೋದು, ಆಸ್ಕ್ಡ್ ದ್ಯಾಟ್ ಅನ್ನ ಬಳಸ್ಬೋದು. ವಿ ಅಂದ್ರೆ ಇಲ್ಲಿ ದೇ ಅಂತ. ನಾವು ಅಂದ್ರೆ ಯಾರಿಲ್ಲಿ? ರೂಫು ಮತ್ತೆ ಅವನ ಫ್ರೆಂಡ್ಸ್ ಅಂತ ಅನ್ಕೊಳ್ಳೋಣ. ಸೊ ನಾನು ಇಲ್ಲಿ ಹೇಳುವಾಗ ನನ್ನ ಫ್ರೆಂಡ್ ಏನಂತ ಹೇಳ್ತೀನಿ? ಅವರು, ದೇ ಹ್ಯಾವ್. ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಪಾಸ್ಟ್ ಟೆನ್ಸ್. ದೇ ಹ್ಯಾಡ್ ಅ ಮಿನಿಸ್ಟರ್. ನೌನೆಲ್ಲ ಹಾಗೆ ಇರುತ್ತೆ, ಏನು ಚೇಂಜ್ ಆಗಲ್ಲ. ಫ್ರಮ್ ಆರ್, ನಮ್ಮ ಅಂತ ಇರೋದು ಏನಾಗುತ್ತೆ? ಆರ್. ನಮ್ಮ ಇರೋದು ದೇರ್ ಆಗುತ್ತೆ, ಅವರ. Their village. Their village. ಫುಲ್ ಸ್ಟಾಪ್. ಮತ್ತೆ ರೂಫು ನೋಡಿ, ಇಲ್ಲಿ ರೂಫು ಕೇಳ್ತಿದ್ದಾರೆ, ಡೂ ಯು ವಾಂಟ್ ಹಿಮ್ ಟು ಲೂಸ್ ಇನ್ ದಿಸ್ ಎಲೆಕ್ಷನ್? ಡೂ ಯು ಅಂದ್ರೆ ಎಸ್ ನೋ ಕ್ವೆಶನ್. ಹಾಗಾಗಿ ಯಾವ ವರ್ಡ್ ಅನ್ನ ಸೇರಿಸ್ಬೇಕು? ಇಫ್ ಅಂತ. ಅದಕ್ಕೂ ಮುಂಚೆ ರೂಫ್ ಆಸ್ಕ್ಡ್ ಇಫ್. ಯು ಅನ್ನೋದು ಮೊದಲು ಕನ್ಸಿಡರ್ ಮಾಡ್ಬೇಕು, ಡೂ ಅನ್ನೋದನ್ನ ನೆಕ್ಸ್ಟ್ ಕನ್ಸಿಡರ್ ಮಾಡ್ಬೇಕು. ಯು ಅಂತ ಅನ್ನೋದು ಏನಾಗುತ್ತೆ ಇಲ್ಲಿ? ನೀವು. ಯು ಅಂದ್ರೆ ಯಾರಿಲ್ಲಿ? ಎಲ್ಡರ್ಸ್. ಥರ್ಡ್ ಪರ್ಸನ್ ದೇ. ಇಫ್ ದೇ, ಈಗ ಡೂ ಪ್ಲಸ್ ವಾಂಟ್ ಆಯ್ತು. ಇದು ಇಲ್ಲಿ ಬಂದವಾಗ ಇಲ್ಲಿ ಏನಾಯ್ತು? ಡೂ ಪ್ಲಸ್ ವಾಂಟ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಇದೆ. ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಪಾಸ್ಟ್ ಟೆನ್ಸ್. ವಾಂಟೆಡ್ ಹಿಮ್, ಥರ್ಡ್ ಪರ್ಸನ್ ಇದೆ. ಟು ಲೂಸ್ ಅನ್ನೋದು ವರ್ಬ್ ಅಲ್ಲ, ಇನ್ಫಿನಿಟಿವ್. ಇನ್ ದಿಸ್ ಇಲೆಕ್ಷನ್. ಫುಲ್ ಸ್ಟಾಪ್. ಎಲ್ಡರ್ಸ್ ನೋ, ವಿ ವಿಲ್ ನಾಟ್ ಬಿಟ್ರೆ ಅವರ್ ಸನ್. ಸ್ಟೇಟ್ಮೆಂಟ್ ಇದೆ. ಎಲ್ಡರ್ಸ್ ಅಥವಾ ದ ಎಲ್ಡರ್ಸ್ ಬರೀಬಹುದು. ಎಲ್ಡರ್ಸ್ ರಿಪ್ಲೈಡ್, ಅವ್ರು ಕೇಳಿರೋ ಪ್ರಶ್ನೆಗೆ ಎಲ್ಡರ್ಸ್ ರಿಪ್ಲೈ ಮಾಡಿದ್ರು. ರಿಪ್ಲೈಡ್ ದ್ಯಾಟ್, ಅಥವಾ ನೀವು ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಬರೀತಂದ್ರೆ ಎಲ್ಡರ್ಸ್ ಡಿಸ್ಅಗ್ರೀಡ್ ಅಂಡ್ ಸೆಡ್ ಅಂತ ಕೂಡ ಬರೀಬಹುದು. ವಿ ನಾವು ಅನ್ನೋದು ಏನಾಗುತ್ತೆ ಇಲ್ಲಿ? ದೇ, ಅವರು ಅಂತ ಆಗ್ಬೇಕು. ಯಾಕಂದ್ರೆ ಅವ್ರು ಹೇಳೋದನ್ನ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ. ಎಲ್ಡರ್ಸ್ ಹೇಳಿದ್ರು, ರಿಪ್ಲೈ ಮಾಡಿದ್ರು ಏನಂದ್ರೆ ದೇ
ವಿಲ್ ಬಿಕಮ್ಸ್ ಪ್ರೆಸೆಂಟ್ ಟೆನ್ಸ್. ವಿಲ್ ಇರೋದೇನಾಗುತ್ತೆ ವುಡ್ ಆಗುತ್ತೆ. ಶೆಲ್ ಇದ್ರೆ ಶುಡ್, ಕ್ಯಾನ್ ಇದ್ರೆ ಕುಡ್. ದೇ ವುಡ್ ನಾಟ್, ದೇ ವುಡ್ ನಾಟ್ ಬಿಟ್ರೆ, ದೇ ವುಡ್ ನಾಟ್ ಬಿಟ್ರೆ. ಅವರ್ ನಮ್ಮ ಅಂತ ಇದೆ, ನಮ್ಮ ಇರೋದೇನಾಗುತ್ತೆ ದೇರ್ ಸನ್. ಫುಲ್ ಸ್ಟಾಪ್. And further said, full stop, and further ಮುಂದುವರೆದು ಹೇಳಿದ್ರು. Further said, they, we becomes they, shall becomes should ಅಥವಾ would ಅಂತ ಮಾಡ್ಬೋದು. They should see him win. Full stop. Roof, roof thanked them. Thank you, you ಅಂದ್ರೆ ಯಾರಿಲ್ಲಿ ಎಲ್ಡರ್ಸ್. Thank them for their support. ಯುವರ್ ಅಂತ ಇದೆ, ನಿಮ್ಮ ಇರೋದೇನಾಗ್ಬೇಕು ಅವರ, their support. ಈ ರೀತಿ ಬರೆದ್ರೆ ಖಂಡಿತ 5ಗೆ 5 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಶೇರ್ ಮಾಡೋದು ಮರಿಬೇಡಿ. ಇಲ್ಲಿ ನೋಡಿ ಬಹಳ ಸಿಂಪಲ್ ಆಗಿದೆ ಇದು ಸ್ಟೇಟ್ಮೆಂಟ್. ಏನ್ ಡೈಲಾಗು, ಎರಡೇ ಡೈಲಾಗ್ ಇರುವಂತದ್ದು, ಸಿಂಪಲ್ ಆಗಿದೆ. ಮಿನಿಸ್ಟರ್, ವೈ ಡು ಯು ನಾಟ್ ರನ್ ಅವೇ? WH ಕ್ವೆಶನ್ ಇದೆ ಇದು. ಸೊ ದೇರ್ ಇಸ್ ನೋ ಗಾಡ್ ಟು ಕೀಪ್ ಯು, ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್. ಇಲ್ಲಿ ಫಸ್ಟ್ ನೋಡ್ಬೇಕಾದ್ರೆ ಕ್ವೆಶನ್ ಇದೆ, ಕ್ವೆಶನ್ ಇರೋದ್ರಿಂದ ಆಸ್ಕ್ ಅಂತ ಬರುತ್ತೆ. ವೈ ಡೂ ಯು ಅಂತ ಇದ್ದವಾಗ ವೈ ಅನ್ನ ಹಾಗೆ ಉಳಿಸ್ಕೊಂಡು ಯು ಮೊದಲು ಬರುತ್ತೆ, ಡೂ ನೆಕ್ಸ್ಟ್ ಹೋಗುತ್ತೆ. ಓಕೆ, ಅದೊಂದು ಚೇಂಜ್ ಮಾಡ್ಕೋಬೇಕು. ಅಂಡ್ ಈಸ್ ಇರೋದು ವಾಸ್ ಆಗುತ್ತೆ. ಯು, ಯು ಅಂದ್ರೆ ಯಾರಿಲ್ಲಿ ಕ್ರಿಮಿನಲ್. ಸೊ ಯು ಅನ್ನೋದು ಏನಾಗುತ್ತೆ ಥರ್ಡ್ ಪರ್ಸನ್ ಆಗ್ಬೇಕು, ಹಿಮ್ ಆಗುತ್ತೆ. ವಿಲ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ವುಡ್ ಮೈಂಡ್. ಈ ರೀತಿ ಚೇಂಜ್ ಆಗುತ್ತೆ. ಬನ್ನಿ ಬರೆಯೋಣ. ಮಿನಿಸ್ಟರ್, ಮಿನಿಸ್ಟರ್ ಆಸ್ಕ್ಡ್, ಕೇಳ್ತಿರೋದಲ್ವಾ, ಮಿನಿಸ್ಟರ್ ಆಸ್ಕ್ಡ್ ದ ಕ್ರಿಮಿನಲ್ ಅಂತ ಬೇಕಾದ್ರೆ ಬರಿಬಹುದು. ಮಿನಿಸ್ಟರ್ ಆಸ್ಕ್ಡ್ ದ ಕ್ರಿಮಿನಲ್ ದಟ್ ವೈ, ಡಬ್ಲ್ಯೂ ಸ್ಮಾಲ್ ಮಾಡಿ ಬರೀತೀವಿ, ಡಬ್ಲ್ಯೂ ಕ್ಯಾಪಿಟಲ್ ನ ಸ್ಮಾಲ್ ಲೆಟರ್ ಮಾಡ್ಬೇಕು, ವೈ. ಸೊ ಯು ಅನ್ನ ಮೊದಲು ಕನ್ಸಿಡರ್ ಮಾಡ್ಬೇಕು. ಯು ಅಂದ್ರೆ ಯಾರಿಲ್ಲಿ ಕ್ರಿಮಿನಲ್. ಸೊ ಅಲ್ಲಿ ನೀನು ಅಂತ ಇರೋದೇನಾಗ್ಬೇಕು ಅವನು. ಈ ಡೂ ನಾಟ್, ಡೂ ಇರೋದೇನಿದೆ, ಡೂ ಅನ್ನೋದು ಇಲ್ಲಿ ಬಂತಲ್ವಾ, ಡೂ ಬಿಕಮ್ಸ್ ಡಿಡ್, ಪಾಸ್ಟ್ ಟೆನ್ಸ್ ಆಗುತ್ತೆ. ವೈ ಹಿ ಡಿಡ್ ನಾಟ್ ಹಾಗೆ ಉಳಿಯುತ್ತೆ. ರನ್ ಅವೇ, ವೈ ಡಿಡ್ ಹಿ ನಾಟ್ ರನ್. ರನ್ ಇರೋದು ರ್ಯಾನ್ ಆಗುತ್ತಾ? ಇಲ್ಲ, ಆಗಲ್ಲ. ಡಬಲ್ ಪಾಸ್ಟ್ ಟೆನ್ಸ್ ಮಾಡಕ್ಕಾಗಲ್ಲ. ನಾವು ಆಲ್ರೆಡಿ ಡಿಡ್ ಅನ್ನ ಮಾಡಿದ್ದೇವೆ, ಪ್ರೆಸೆಂಟ್ ನ ಪಾಸ್ಟ್ ಮಾಡಿದ್ದೇವೆ. ಇದೆ ಪಾಸ್ಟ್ ಆಯ್ತು. ಪಾಸ್ಟ್ ಪರ್ಫೆಕ್ಟ್ ಮಾಡೋಂಗಿಲ್ಲ, ಪ್ರೆಸೆಂಟ್ ನ ಪಾಸ್ಟ್ ಮಾಡ್ತೀವಿ ಅಷ್ಟೇ. ಡಿಡ್ ನಾಟ್ ರನ್ ಅವೇ. ಫುಲ್ ಸ್ಟಾಪ್. ಮತ್ತೆ ಅವನು ಹೇಳ್ತಿದ್ದಾನೆ, ಕೇಳಿ ಆದ್ಮೇಲೆ ಹೇಳ್ತಿದ್ದಾನೆ. ನಾವೇನ್ ಹೇಳ್ಬೋದು? ಫರ್ದರ್ ಮುಂದುವರೆದು, ಫರ್ದರ್ ಹಿ, ಹಿ ಅಂದ್ರೆ ಯಾರು ಮಿನಿಸ್ಟರ್, ಹಿ ಸೆಡ್ ಮುಂದುವರೆದು ಅವನು ಹೇಳಿದ, ದ್ಯಾಟ್ ಏನಂದ್ರೆ ದೇರ್ ಈಸ್, ದೇರ್ ಈಸ್ ಬಿಕಮ್ಸ್ ವಾಸ್, ನೋ ಗಾರ್ಡ್, ದೇರ್ ವಾಸ್ ನೋ ಗಾರ್ಡ್ ಟು ಕೀಪ್ ಯು, ನಿನ್ನನ್ನ ಇರೋದೇನಾಗುತ್ತೆ ಅವನನ್ನ, ಟು ಕೀಪ್ ಹಿಮ್. ಫುಲ್ ಸ್ಟಾಪ್. ಅಂಡ್ ಫುಲ್ ಸ್ಟಾಪ್ ಅವಶ್ಯಕತೆ ಇಲ್ಲ, ಎರಡು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಒಂದೇ ಸೆಂಟೆನ್ಸ್ ಅನ್ನ ಮಾಡ್ಬೋದು. ಟು ಕೀಪ್ ಹಿಮ್ ಅಂಡ್ ದ ಪ್ರಿನ್ಸ್, ದ ಪ್ರಿನ್ಸ್ ವಿಲ್ ಬಿಕಮ್ಸ್ ವುಡ್, ವುಡ್ ನಾಟ್ ಮೈಂಡ್, ವುಡ್ ನಾಟ್ ಮೈಂಡ್. ನೆಕ್ಸ್ಟ್ ಕ್ರಿಮಿನಲ್. ಕ್ರಿಮಿನಲ್ ಅವ್ನು ಕೇಳೋ ಪ್ರಶ್ನೆಗೆ ರಿಪ್ಲೈ ಮಾಡ್ತಾನಲ್ವಾ. ಕ್ರಿಮಿನಲ್ replied that ಐ ಅಂದ್ರೆ ಯಾರಿಲ್ಲಿ ಕ್ರಿಮಿನಲ್, ನಾನು ಅಂತಂದ್ರೆ. ಐ ಅನ್ನೋದು ಹಿ ಆಗುತ್ತೆ, ನೋ ಅನ್ನೋದು ನ್ಯೂ, ಪಾಸ್ಟ್ ಟೆನ್ಸ್ ಆಗುತ್ತೆ. ಇಟ್ ಬಿಕಮ್ಸ್ ದಟ್, ಐ ಅಗೇನ್ ಬಿಕಮ್ಸ್ ಹಿ, ಹ್ಯಾವ್ ಬಿಕಮ್ಸ್ ಹ್ಯಾಡ್, ನೋ ವೇರ್ ಟು ಗೋ ಹಾಗೆ ಉಳಿಯುತ್ತೆ. ಕ್ರಿಮಿನಲ್ ರಿಪ್ಲೈಡ್ ದಟ್ ಐ ಬಿಕಮ್ಸ್ ಹಿ, ನೋ ಬಿಕಮ್ಸ್ he knew,
it becomes that. he knew that and ಜಾಯಿನ್ ಮಾಡಿ ಬರಿಬಹುದು. and I ಬಟ್ ಅನ್ನ ನೀವು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. he knew that and I ಅಂತ ಇದೆ. I ಅಂದ್ರೆ he have becomes had nowhere he had nowhere to go. ಈ ರೀತಿ ಬರೆದ್ರೆ 5 ಅಂಕ ಪೂರ್ತಿಯಾಗಿ ಸಿಗುತ್ತೆ. ಯಾವುದೇ ಡೌಟ್ ಇಲ್ಲ, ಸಿಂಪಲ್ ಆಗಿದೆ. ಸೊ ಮಾಡೆಲ್ ಪೇಪರ್ 1 and 2, 3 ಮೂರನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಹೊಸಬರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.